ಎಲ್ಲ ಸರಿ. ಹೊಟ್ಟೆ ಒಂಚೂರು ಇಷ್ಟಿಷ್ಟಿದೆ. ಏನಾದರೂ ಡ್ರೆಸ್ ಹಾಕ್ಕೊಂಡಾಗ ಅಸಹ್ಯವಾಗಿ ಕಾಣಿಸುತ್ತೆ ಅನ್ನೋರು ತುಂಬ ಜನ ಇದ್ದಾರೆ. ನಾನೇನಿಲ್ಲಪ್ಪ, ಫಿಟ್ಟಾಗಿದ್ದೀನಿ. ನಾನು ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು ತೊಗೊಂಡು ನಾನು ಮಾಡ್ತಿರೋ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ತೊಗೊಳ್ಬೋದು. ನಾನು ಅದನ್ನೆಲ್ಲ ತೊಗೊಂಡು ಎಲ್ಲ ಥರ ಬಟ್ಟೆನೂ ಆಗ್ತಾಯಿದೆ. ಮೊದಲು ದಪ್ಪ ಇರೋದ್ರಿಂದ ಯಾವ ಬಟ್ಟೆ ಹಾಕ್ಕೊಳ್ಳೋಕ್ಕೂ ಒಂಥರ ಹಿಂಜರಿಕೆ ಆಗೋದು. ಇವಾಗೇನಿಲ್ಲ ನೋಡಿ, ಎಲ್ಲಿ ತೊಗೊಳ್ತೀನಿ, ಎಲ್ಲಿ ತೊಗೊಂಡ್ರು ಡಬಲ್ ಎಕ್ಸೆಲ್ ತೊಗೊಳ್ತಾ ಇದ್ದೋಳು ನಾನು. ಇವಾಗ ಎಲ್ಲಿ ತೊಗೊಂಡ್ರು ಲೂಸ್ ಆಗ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲ ಸರಿ, ಎಲ್ಲ ಸರಿ. ಹೊಟ್ಟೆ ಒಂಚೂರು ಇಷ್ಟಿಷ್ಟಿದೆ. ಏನಾದರೂ ಡ್ರೆಸ್ ಹಾಕ್ಕೊಂಡಾಗ ಅಸಹ್ಯವಾಗಿ ಕಾಣಿಸುತ್ತೆ ಅನ್ನೋರು ತುಂಬ ಜನ ಇದ್ದಾರೆ. ನಾನೇನಿಲ್ಲಪ್ಪ, ಫಿಟ್ಟಾಗಿದ್ದೀನಿ. ನಾನು ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು ತೊಗೊಂಡು ನಾನು ಮಾಡ್ತಿರೋ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ತೊಗೊಳ್ಬೋದು. ನಾನು ಅದನ್ನೆಲ್ಲ ತೊಗೊಂಡು ಎಲ್ಲ ಥರ ಬಟ್ಟೆನೂ ಆಗ್ತಾಯಿದೆ. ಮೊದಲು ದಪ್ಪ ಇರೋದ್ರಿಂದ ಯಾವ ಬಟ್ಟೆ ಹಾಕ್ಕೊಳ್ಳೋಕ್ಕೂ ಒಂಥರ ಹಿಂಜರಿಕೆ ಆಗೋದು. ಇವಾಗೇನಿಲ್ಲ ನೋಡಿ, ಎಲ್ಲಿ ತೊಗೊಳ್ತೀನಿ, ಎಲ್ಲಿ ತೊಗೊಂಡ್ರು ಡಬಲ್ ಎಕ್ಸೆಲ್ ತೊಗೊಳ್ತಾ ಇದ್ದೋಳು ನಾನು. ಇವಾಗ ಎಲ್ಲಿ ತೊಗೊಂಡ್ರು ಲೂಸ್ ಆಗುತ್ತೆ. ಟಕ್ಕಿಡ್ಸಿದ್ದೀನಿ ಒಂಚೂರು ನೋಡಿ, ಟಕ್ಕಿಡ್ದಿರೋದು ಮಾರ್ಕ್ ಆದರೂ ಇಷ್ಟು ಲೂಸ್ ಆಗುತ್ತೆ. ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಇದು ಟಮ್ಮಿ ಟಕ್ಕರ್ ಅಂತ ಹೇಳಿ ನೋಡಿ. ಈ ಥರ ಇರುತ್ತೆ, ಈ ಥರ ಇರುತ್ತೆ. ಎಲ್ಲ ಹತ್ರದಿಂದ ತೋರಿಸ್ತೀನಿ ನೋಡಿ. ಇದನ್ನು ತಗೊಳ್ಳೋದ್ರಲ್ಲೂ ಒಂದು ರೀತಿ. ಯಾವ ರೀತಿ? ನೀವಿವಾಗ 100, 90, 95 ನಿಮ್ಮದು ಅಂಡರ್ವೇರ್ದು ಸೈಜ್ ಆಗ್ತಾ ಇದ್ದೀರಾ ಅಂದರೆ ಅದಕ್ಕಿಂತ ಚಿಕ್ಕದು ತೊಗೊಳ್ಬೇಕು. ಅದಕ್ಕಿಂತ ಒಂದು 10 ಸೈಜು ಚಿಕ್ಕದು ತೊಗೊಳ್ಬೇಕು. ಇವಾಗ ನೀವು 100 ಆಗ್ತಾ ಇದ್ದೀರಾ ಅಂತ ಅಂದರೆ ನೀವು 90 ತೊಗೊಳ್ಬೇಕು. 90 ಆಗ್ತಾ ಇದ್ದೀರಾ ಅಂದರೆ 80 ತೊಗೊಳ್ಬೇಕು. 80 ಹಾಕ್ಕೊಳ್ತಾ ಇದ್ದೀರಾ ಅಂದರೆ 70 ತೊಗೊಳ್ಬೇಕು. ಯಾಕೆ ಅಂತ ಹೇಳ್ತೀನಿ. ಇದು ಟೈಟಾಗಿ ಕೂತ್ಕೊಳ್ಬೇಕು. ಲೂಸಾಗಿ ಕೂತ್ಕೊಂಡ್ರೆ ಹಾಕ್ಕೊಂಡೇನು ಪ್ರಯೋಜನ? ನಾನು ಹೇಳೋದು ಹಾಕ್ಕೊಂಡೇನು ಪ್ರಯೋಜನ. ಹಾಗಾಗಿ ಇದು ಟೈಟಾಗಿ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ, ಇದು ಎಷ್ಟು ಉದ್ದ ಆಗುತ್ತೆ ಅಂದರೆ ಈ ಥರ. ನೀವು ಎಷ್ಟೇ ಎಳ್ಕೊಂಡ್ರು ಅದು ಟೈಟಾಗಿ ಕೂತ್ಕೊಂಡಾಗ ಹೊಟ್ಟೆ ಹಿಂಗೆ ನಾವು ಟೈಟಾಗಿ ಹಾಕ್ಕೊಂಡಾಗ ಹೊಟ್ಟೆ ಹೀಗಾಗುತ್ತೆ. ನೀವು ಲೂಸಾಗಿ ತೊಗೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಕಡಿಮೆ ತೊಗೊಳ್ಬೇಕು. ಈ ಥರ ಇರುತ್ತೆ, ಪ್ಯಾಂಟೀಸ್ ಥರ. ತುಂಬ ಚೆನ್ನಾಗಿದೆ. ಎಲಾಸ್ಟಿಕ್ ಆಗಲಿ ನೋಡಿ, ಇಲ್ಲಿವರೆಗೂ ನಮ್ಮ ಹೊಟ್ಟೆ, ಇದು ಅಂಡರ್ವೇರ್ ಥರ ಆಗುತ್ತೆ. ಇದು ನಿಮಗೆ ಇಷ್ಟು ಹೊಟ್ಟೆ ಭಾಗಕ್ಕೆ ಬರುತ್ತೆ. ಹೊಟ್ಟೆ ಭಾಗಕ್ಕೆ ಟೈಟಾಗಿ ಬಂದಾಗ ಏನಾಗುತ್ತೆ, ಹೊಟ್ಟೆ ಕಾಣಿಸಲ್ಲ. ನೀವು ಒಂದು ಪೀಸು ಆ ಥರ ಎಲ್ಲ ಬಟ್ಟೆ ಹಾಕ್ಕೊಳ್ಳೋರು ಇರ್ತಾರಲ್ವ ಹೆಣ್ಮಕ್ಳು, ಅವರೆಲ್ರಿಗೂ ತುಂಬ ಅನುಕೂಲ ಆಗುತ್ತೆ. 2 ಕಲರ್ ಬರುತ್ತೆ, 2 ಕಲರ್ ಸಿಗುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಈ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ತೊಗೊಳ್ಬೋದು. ನೋಡಿದ್ರಾ, ನಾನು ಏನೇನು ತೊಗೊಳ್ತಾ ಇದ್ದೀನಿ, ನಾನು ಅದನ್ನು ಉಪಯೋಗ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ತುಂಬ ಜನಕ್ಕೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾರಿಗೆ ನಾನು ಮಾಡ್ತಿರೋ ಮೀಶೋಯಿಂದ ನಾನು ಮಾಡ್ತಿರೋದು ಯಾರಿಗೆ ಅನುಕೂಲ ಆಯಿತು, ಯಾರಿಗೆ ಉಪಯೋಗ ಆಯಿತು ಅಂತ ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಮತ್ತು ನಾನು ಹೇಳ್ತೀನಿ, ಇದು ತುಂಬ ಜನಕ್ಕೆ ಹೋಗಿ ಏನು ಕೇಳಬೇಕು ಅಂತ, ಅಂಗಡಿ ಏನು ತುಂಬ ಇದೆ, ಅಂಗಡಿಗೆ ಹೋಗಿ ಏನು ಕೇಳಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಅಂದರೆ, ನಾವಿವಾಗ ಮೀಶೋದಲ್ಲಿ ಹಿಂಗೆ ಆರ್ಡ್ರ್ ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ. ಇವಾಗ ನಾನು ಹೇಳಿದೆ ನಿಮಗೆ, ಲಿಂಕ್ ಕೊಡ್ತೀನಿ. ಆ ಲಿಂಕಿಂದ ತುಂಬ ಜನ ತೊಗೊಳ್ತಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಅಂಡರ್ವೇರ್ದು ವಿಡಿಯೋ ಮಾಡಿದ್ದೀನಿ. ಒಂದು 40 ಲಕ್ಷನೋ ಎಷ್ಟು ಜಾಸ್ತಿ ಜನ ನೋಡಿದ್ದಾರೆ ಆ ವಿಡಿಯೋನ. ತುಂಬ ಜನ ತೊಗೊಂಡಿದ್ದಾರೆ. ಅದರಿಂದನೇ ನಾನೊಂದು ಹೇಳ್ಬಾರ್ದು, ಒಂದು 30,000 ರೂಪಾಯಿ ದುಡ್ದಿದ್ದೀನಿ ಒಂದು ವೀಡಿಯೋಗೆ. ಇನ್ನೂ 1 ತಿಂಗಳಾಗಿಲ್ಲ ನಾನು ಶುರು ಮಾಡಿ. ಒಂದು ವೀಡಿಯೋಗೆ 30,000 ರೂಪಾಯಿ ದುಡ್ದಿದ್ದೀನಿ ನಾನು. ಅಂಥದ್ರಲ್ಲಿ ಯಾಕೆ ಜನಕ್ಕೆ, ಹೆಣ್ಮಕ್ಳು ಗೊತ್ತಿರ್ಲಿಲ್ವಾ? ಚಡ್ಡಿ ಹಾಕ್ಕೊತಾ ಇರಲಿಲ್ವ? ಯಾರೂ ಚಡ್ಡಿ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ವ? ಅಂಗಡಿ ಗೊತ್ತಿರಲಿಲ್ವಾ ಹೇಳಿ? ಹೋಗಿ ಅಂಗಡಿಗೆ ಹೋಗಿ ಕೇಳಕ್ಕೆ ನಾಚಿಕೆ ಆಗುತ್ತೆ. ತುಂಬ ಜನಕ್ಕೆ ಅಂಗಡಿಗೆ ಹೋಗಿ ಕೇಳಕ್ಕೆ ನಾಚಿಕೆ ಆಗುತ್ತೆ. ಹಾಗಾಗಿ ಆಮೇಲೆ ಯಾರಪ್ಪ ಹೋಗ್ತಾರೆ ಅನ್ನೋದಿರುತ್ತೆ. ಆಮೇಲೆ ಈ ಥರ ಎಲ್ಲ, ಇವಾಗ ಇದು ನೀವು ಅಂಗಡಿಗೆ ಹೋಗಿ ಏನಂತ ಕೇಳ್ತೀರಾ? ಹೊಟ್ಟೆ ಟೈಟ್ ಆಗೋ ಚಡ್ಡಿ ಕೊಡಿ ಅಂತ ಕೇಳ್ತೀರಾ ಅಲ್ವಾ? ಈ ಥರ ಒಂದು ವಿಡಿಯೋ ಮಾಡಿದ್ರೆ, ನಾನಂತಲ್ಲ ಯಾರೇ ಆಗಲಿ, ಈ ಥರದ್ದೆಲ್ಲ ವಿಡಿಯೋ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗಿರೋದನ್ನ ತೊಗೊಳ್ಳಿ. ಎಲ್ಲ ತೊಗೊಳ್ಬೇಕು ಅಂತಲೂ ಏನೂ ಇಲ್ಲ. ನಾನು ಹೇಳೋದು, ನಾವು ಹಾಕಿದೆಲ್ಲ ತೊಗೊಳ್ಬೇಕಂತನೂ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಮೆಟೀರಿಯಲ್ ಆಗಲಿ ಸಾಫ್ಟಾಗಿ, ರಫ್ ಇಲ್ಲ, ಸಾಫ್ಟಾಗಿ ಚೆನ್ನಾಗಿದೆ. ಹೊಟ್ಟೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಷ್ಟು ನಾನು ತೋರಿಸಿರೋದು, ಇಷ್ಟು ತೋರಿಸಿದ್ವಲ್ಲ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ.
ಅಲ್ಲೋಗಿ ತೊಗೊಳ್ಬೋದು. ಮೀಶೋಯಿಂದ ಇವಾಗ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ, ನಾನು ತರಿಸ್ತಾ ಇದ್ದೀನಿ. ಮತ್ತು ನಾನು ಅದ್ರದ್ದು ವೀಡಿಯೋ ಮಾಡಾಕ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಎಲ್ರಿಗೂ ಉಪಯೋಗ ಆಗ್ತಿದೆ, ಉಪಯೋಗ ಆಗೋರು ತೊಗೊಳ್ತಾ ಇದ್ದಾರೆ. ಮತ್ತು ನಾನು ಯೂಟ್ಯೂಬ್ ಚಾನಲಲ್ಲೂ ಹಾಕ್ತಾಯಿದ್ದೀನಿ. ಮೊದಲನೇದಾಗಿ ತುಂಬ ಜನ ಕೇಳ್ತಾಯಿದ್ರು, ತುಂಬ ಜನ ಅಂದರೆ ತುಂಬ ಜನ ಕೇಳ್ತಾಯಿದ್ರಿ, ನೀವು ಹಚ್ಕೊಳ್ಳೋದು ಲಿಪ್ಸ್ಟಿಕ್ ಯಾವುದು ಅಂತ ಕೇಳ್ತಾಯಿದ್ರಿ. ಇವಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದ್ರ ಬಗ್ಗೆ ನಾನು ತುಂಬ ವೀಡಿಯೋ ಮಾಡಿದ್ದೀನಿ. ಆದರೂ ಎಲ್ಲರೂ ಇಲ್ಲ ನೀವು ಯಾವ್ದು ಹಚ್ಕೊಳ್ತೀರ, ನ್ಯಾಚುರಲ್ ಆಗಿರುತ್ತೆ ನಮಗೆ. ನಾನು ಎಷ್ಟು ವರ್ಷದಿಂದ ಆಗ್ತಾಯಿದ್ದೀನಿ, ತುಟಿ ಒಂಚೂರು ಒಡೆಯಲ್ಲ, ಬಿರುಕು ಬಿಡಲ್ಲ. ಮತ್ತು ನೀವು ತೊಳೆದ್ರೂ ಅಷ್ಟೇ ನೀಟಾಗಿ ಹೋಗುತ್ತೆ ಹೊರತು ಅಲ್ಲೇ ಮೆತ್ಕೊಳ್ಳೋದು ಅವೆಲ್ಲ ಏನೂ ಆಗಲ್ಲ. ಅದೇನೋ ವಾಟ್ರ್ ಆ ಥರ ಅಲ್ಲ, ಲಿಪ್ ಬಾಮ್ ಹಚ್ಕೊಂಡಂಗೆ ಇರುತ್ತೆ. ನೋಡಿ ಈ ಥರ ಇರುತ್ತೆ ನಾನು ಹಚ್ಕೊಳ್ಳೋದು. ತುಂಬ ನಾನು ಒಂದು 4-5 ವರ್ಷದಿಂದ ಇದೇ ಯೂಸ್ ಮಾಡಿ. ನನಗೆ ಇದು ಈ ಕಲರ್ ಇರುತ್ತಲ್ವ, ಹಚ್ಕೊಂಡಿದ್ದ ತಕ್ಷಣ ನನಗೆ ಪಿಂಕ್ ಬರಬೇಕು, ಅದಕ್ಕೋಸ್ಕರ ನಾನು ಹಚ್ಕೊಳ್ಳೋಕೆ ಶುರು ಮಾಡಿದೆ. ತುಂಬ ಜನ ತೊಗೊಂಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ತಾ ಇದ್ದೀರಾ. ನೋಡಿ ಇವಾಗ ಈ ಥರ ಇದೆ, ನ್ಯಾಚುರಲ್ ಆಗಿ ಕಾಣಿಸುತ್ತೆ ನೋಡಿ. ನೋಡಿದ್ರಾ? ಅದಿವಾಗ ಮೀಶೋದವರು ನಾನು ಖಾಲಿ ಆಗಿತ್ತು, ಅದು ಒಂದೇ ಇದ್ದಿತ್ತು. ನಾನೇನು ಮಾಡ್ತೀನಿ, ಮನೇಲಿ ಒಂದು ಇಟ್ಟಿರ್ತೀನಿ, ನಾನು ಯೂಟ್ಯೂಬ್ ಬ್ಯಾಗಲ್ಲಿ ಒಂದು ಇಟ್ಕೊಂಡಿರ್ತೀನಿ. ಮಗಳು ಮನೆಗೆ ಹೋದಾಗ ಎಲ್ಲಾದರೂ ಅಂತ ನಾನು ಯೂಟ್ಯೂಬ್ ಬ್ಯಾಗಲ್ಲಿ ಒಂದು ಇಟ್ಕೊಂಡಿರ್ತೀನಿ. ಇವಾಗ ಈ ಥರ ಪ್ಯಾಕ್ ಮಾಡಿದ್ದಾರೆ. ಮೊದಲು ಈ ಥರ ಪ್ಯಾಕ್ ಇರಲಿಲ್ಲ. ಈಗ ನೋಡಿ, ಈಗ 6 ಬಂದಿದೆ, 6 ತೊಗೊಂಡಿದ್ದೀನಿ ನಾನು. ಇದು ನಾನು ದಿನ ಹಚ್ಕೊಳ್ತೀನಿ. ಲೈಟಾಗಾದರೂ ನಾನು ಯಾಕಾದ್ರು ವೀಡಿಯೋ ಮಾಡಬೇಕಾಗತ್ತೆ, ಹೊರಗಡೆ ಹೋಗ್ಬೇಕಾಗತ್ತೆ, ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನು ನೀಟಾಗಿರಬೇಕು. ನಾನು ಮನೇಲಿದ್ದರೂ ಅಷ್ಟೇ ಇಷ್ಟೇ ನೀಟಾಗಿರ್ತೀನಿ. ವೀಡಿಯೋ ಮಾಡೋಕ್ಕಾಗಲಿ, ವೀಡಿಯೋ ಮಾಡದೇ ಇದ್ರೂ ನಾನು ಇದೇ ಥರ ನೀಟಾಗಿರ್ತೀನಿ. ಯೂಟ್ಯೂಬ್ಗಂತಲ್ಲ, ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆನೂ ನಾನು ಇದೇ ಥರ ನೀಟಾಗಿ ರೆಡಿಯಾಗಿರ್ತೀನಿ. ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ತಲೆ ಕೆಡಿಸ್ಕೊಳ್ಳೋರು ನಾನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನನ್ನ ಜೀವನ, ನನ್ನ ಲೈಫ್ ಅಂದರೂ ಒಂದೇ, ಜೀವನ ಅಂದರೂ ಒಂದೇ ಇರಲಿ. ಇದು ಮೀಶೋದಲ್ಲಿ ಸಿಗುತ್ತೆ ಲಿಪ್ಸ್ಟಿಕ್ಕು, ಲಿಪ್ ಬಾಮ್ ಅಂತಲೇ ಹೇಳ್ಬೋದು. ನೋಡಿ ಈ ಕಲರ್ ಬರುತ್ತೆ. ನೀವು ಲೈಟಾಗಿ ಹಚ್ಕೊಂಡ್ರೆ ಈ ಕಲರ್ ಬರುತ್ತೆ, ಸ್ವಲ್ಪ ಡಾರ್ಕಾಗಿ ಹಚ್ಕೊಂಡ್ರೆ ಇನ್ನೊಂಚೂರು ನೋಡಿ ಹೀಗೆ ಬರುತ್ತೆ. ತುಂಬ ಜನ ಕೇಳ್ತಿದ್ರಿ ಯಾವುದು ಅಂತ, ತುಂಬ ವೀಡಿಯೋ ಮಾಡಿದ್ದೆ ಆದರೂ ಕೇಳ್ತಿದ್ರಿ. ಈಗ ವೀಡಿಯೋ ಮಾಡಿದ್ದೀನಿ. ಲಿಪ್ಸ್ಟಿಕ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲೋಗಿ ತೊಗೊಳ್ಬೋದು. ಇವಾಗ ಎಳೆ ಮಕ್ಕಳಿರುತ್ತೆ, ಹಾಲು ಕುಡಿಸ್ಬೇಕಾಗಿರುತ್ತೆ, ಅವ್ರಿಗೆ ಸ್ನಾನ ಮಾಡಿಸ್ಬೇಕಾಗತ್ತೆ, ಒಂದು ಮೆಣಸಿನ್ಕಾಯಿ ಬಿಡಿಸ್ಬೇಕು, ಒಂದು ಬೆಳ್ಳುಳ್ಳಿ ಬಿಡಿಸ್ಬೇಕು, ಒಂದು ಶುಂಠಿ ಬಿಡಿಸ್ಬೇಕು. ಮನೇಲಿ ಯಾರೂ ಇಲ್ಲ ನೋಡ್ಕೊಳ್ಳೋದಕ್ಕೆ, ತಾಯಿನೇ ಕೆಲಸ ಮಾಡಿಕೊಂಡು ತಾಯಿನೇ ಮಗು ನೋಡ್ಕೊಳ್ಳೋದು, ಮಗುಗೆ ಸ್ನಾನ ಮಾಡಿಸೋದು, ಏನೋ ಒಂದು ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಬಿಡಿಸಿರ್ತಾರೆ. ಆವಾಗ ಆ ಮಗುಗೆ ಖಾರ ಆಗುತ್ತೆ. ಇಲ್ಲ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ, ನಾನಂತೂ ಉಗುರು ಬಿಡಲ್ಲ, ನಾನು ಉಗುರು ಅವಾಗವಾಗ ಕಟ್ ಮಾಡ್ತಾಯಿರ್ತೀನಿ. ಇದೊಂದು ಚೂರು ಬಿಟ್ಟಿರ್ತೀನಿ, ಯಾಕಂದರೆ ನಂದು ವೆಯ್ಟ್ ಲಾಸ್ ಪೌಡರ್ದೆಲ್ಲ ಸ್ಟಿಕ್ಕರ್ ತೆಗಿಬೇಕಾಗತ್ತೆ ಅಂತ ಹೇಳಿ ನಾನು ಇದು 2ರಲ್ಲಿ ಒಂದು ಚೂರು ಬಿಟ್ಟಿರ್ತೀನಿ ಅಷ್ಟೇ. ಇನ್ಯಾವುದ್ರಲ್ಲೂ ಉಗುರು ಬಿಡಲ್ಲ ನಾನು. ಒಬ್ರೊಬ್ರು ಉಗುರು ಬಿಟ್ಟಿರ್ತಾರೆ. ಈ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಬಿಡಿಸ್ದಾಗ ಏನಾಗುತ್ತೆ, ಈಗ ಬಿಡಿಸ್ತೀವಲ್ಲ ಇಲ್ಲೇ ಕಪ್ಪಾಗಿರುತ್ತೆ, ಅಯ್ಯೋ ಅಂತಿರ್ತಾರೆ. ಅವ್ರಿಗೆ ತುಂಬ ಒಳ್ಳೆಯದು. ನೋಡಿ ಏನೇನು ಸಿಗುತ್ತೆ ಗೊತ್ತಾ, ಇವಾಗ ತುಂಬ ಕಡಿಮೆಗೇ ನಾವು ಮಾಡ್ಕೊಳ್ಳೋದು. ನಾನು ತೀರಾ ಅತಿಯಾಗಿ ಖರ್ಚು ಮಾಡೋದು ಇಲ್ಲ, ನಿಮ್ಗೆ ಹೇಳೋದು ಇಲ್ಲ. ಈ ಥರ 2 ಗ್ಲೌಸ್ ಬಂದಿರುತ್ತೆ. ನೀವೇನು ಸೊಪ್ಪು ಬಿಡಿಸೋಕ್ಕೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಬಿಡಿಸೋದಕ್ಕೆ ನೋಡಿ ಈ ಥರ ಇರುತ್ತೆ. ಇದನ್ನು ನೀವು ತಿರ್ಗಾ ತೊಳೆದ್ಬಿಟ್ಟು ಇಡ್ಬೋದು, ಹಾಗೆ ಇಡ್ಬೋದು, ತೊಳೆದ್ಬಿಟ್ಟು ಇಡ್ಬೋದು. ಸೊಪ್ಪೆಲ್ಲ ಬಿಡಿಸ್ದಾಗ ಗಲೀಜಾಗುತ್ತೆ, ಹಾಗೆ ಇಡ್ಬೋದು. ನೋಡಿ ತುಂಬ ಚೆನ್ನಾಗಿದೆ. ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು, ಹೆಣ್ಮಕ್ಳಿಗೆ, ಪುಟಾಣಿ ಹೆಣ್ಮಕ್ಳು, ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು, ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳು, ನಾನು ಹೇಳಿದ್ದೀನಿ ಬೇಗ ಮೆಚೂರ್ಡ್ ಆಗಿರ್ತಾರೆ. ಅವ್ರಿಗೆ ಈ ಬ್ರಾ ಎಲ್ಲ ಹಾಕಿದಾಗ ಏನಾಗುತ್ತೆ, ಯೂನಿಫಾರ್ಮ್ ಹಾಕಿದಾಗ ಅಸಹ್ಯವಾಗಿ ಕಾಣಿಸುತ್ತೆ ಅಂತ ಅನ್ನೋರಿಗೆ ತುಂಬ 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 ಒಳ್ಳೆಯ ಪ್ರಾಡಕ್ಟು. ನೋಡಿ ಇಲ್ಲಿ ಪಟ್ಟಿ ಎಲ್ಲ ದಪ್ಪ ಬೇಡ ನಮಗೆ ಅಂತ ಅನ್ನೋರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ನಮ್ಮ ಇಲ್ಲಿ ತರಿಸಿರೋದು ನಾನು ಒಬ್ಬರಿಗೆ. ಈ ಥರ ಇರುತ್ತೆ, 2 ಕಲರ್ ಬರುತ್ತೆ. ಹೀಗೆ ಬ್ರಾ ಹಾಕೋದೇ ಬೇಡ, ಒಳಗಡೆ ಪ್ಯಾಡೆಡ್ ಇರುತ್ತೆ. ನಿಮ್ಗೆ ಅಕಸ್ಮಾತ್ ಪ್ಯಾಡೆಡ್ ಬೇಡ ನಮಗೆ ಅಂತ ಅಂದರೆ ಬೇಕಾದಾಗ ಹಾಕ್ಕೊಳ್ಬೋದು, ಬೇಡದೇ ಇದ್ದಾಗ ತೆಗಿಬೋದು. ಪ್ಯಾಡೆಡು ಅಷ್ಟೇ ರಫ್ ಇಲ್ಲ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಇದೆ, 2 ಕಲರಲ್ಲಿದೆ. ಇದೂ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಯಾಡೆಡ್ ಹಾಕ್ಕೊಳ್ಬೋದು, ಪ್ಯಾಡೆಡ್ ಇಲ್ಲದೇನೂ ಹಾಕ್ಕೊಳ್ಬೋದು. 2 ಅನುಕೂಲ ಚೆನ್ನಾಗಿದೆ ನಮಗೆ.
ಈ ಥರ ಇದೆ. ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ತಗೊಳ್ಬೋದು. ನನಗಿದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆನೆ ಮೆಟಲ್ದು ತುಂಬ ಚೆನ್ನಾಗಿದೆ, ತುಂಬ ರೇಟ್ ಕಡಿಮೆ, ತುಂಬ ಚೆನ್ನಾಗಿದೆ. ನೀವು ಶೋಕೇಸಲ್ಲಾದರೂ ಇಟ್ಕೊಳ್ಬೋದು, ಇಲ್ಲ ದೇವ್ರ ಮನೆಯಲ್ಲಾದರೂ ಇಟ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಷ್ಟು ದೊಡ್ಡದು ಬರುತ್ತೆ ನೋಡಿ, ಇಷ್ಟಿದೆ. ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ತುಂಬ ಚೆನ್ನಾಗಿದೆ, ಮುದ್ದಾಗಿದೆ ನೋಡಿ. ಇದು ಅಷ್ಟೇ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ತೊಗೊಳ್ಬೋದು. ವರಮಹಾಲಕ್ಷ್ಮಿ ಹಬ್ಬ ಬಂತು. ಇನ್ನೂ ನಾನು ಓಪನ್ ಮಾಡಿಲ್ಲ, ವೀಡಿಯೋಗಂತಲೇ ಓಪನ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೆ. ವರಮಹಾಲಕ್ಷ್ಮಿ ಹಬ್ಬ ಬಂತು, ಒಂದೊಂದೇ ರೆಡಿ ಮಾಡ್ಕೊಬೇಕು. ಯಾಕಂದರೆ ಮೀಶೋದಲ್ಲಿ 1 ವಾರ 5 ದಿವಸ 1 ವಾರದೊಳಗಡೆ ಬರುತ್ತೆ. ನಾನು ಬೇಗ ವೀಡಿಯೋ ಮಾಡಿದ್ರೆ ನಿಮಗೂ ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬೇಗ ಮಾಡ್ತಾಯಿದ್ದೀನಿ ವೀಡಿಯೋನ. ನಾನೆಲ್ಲ ತರಿಸಿಟ್ಕೊಳ್ತಾ ಇದ್ದೀನಿ. ಇದು ಪ್ಯೂರು ಹಸುವಿನ ತುಪ್ಪದಲ್ಲಿ ಮಾಡಿರೋ ಬತ್ತಿ. ನಾವು ತುಪ್ಪದ ದೀಪ ದೇವರಿಗೆ ಹಚ್ಚಲೇಬೇಕು. ಆವಾಗ ನೋಡಿ ರೆಡಿ ಮಾಡ್ಕೊಳ್ಳೋ ಅಂಥದ್ದಿರಲ್ಲ, ಅವರೇ ರೆಡಿ ಮಾಡಿ ಒಣಗಿಸಿ ಕಳಿಸಿರ್ತಾರೆ. ಈ ಥರ ಇದೆ, 2 ಬಾಕ್ಸ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಅದನ್ನು ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಅದ್ರದ್ದು ಘಮ ಘಮ ಅಂತ ಬರ್ತಾ ಇರುತ್ತೆ ನೋಡಿ. ಈ ಥರ ಇರುತ್ತೆ ತುಪ್ಪದ ಬತ್ತಿ. ಯಾರಿಗಾದ್ರೂ ಬೇಕು ಅಂತ ಅಂದರು ಇದರದ್ದು ಲಿಂಕ್ ಕೊಟ್ಟಿರ್ತೀನಿ. ತುಂಬ ಇದೆ, ತುಂಬ ಚೆನ್ನಾಗಿದೆ. ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋದು, ಮನೇಲಿ ಯಾರಾದರೂ ಒಬ್ಬರು ದೊಡ್ಡ ಹಿರಿಯರಿದ್ದರೆ ಅವರೆಲ್ಲ ರೆಡಿ ಮಾಡ್ತಾಯಿದ್ರು. ಇವಾಗ ಎಲ್ಲ ಕೆಲ್ಸಕ್ಕೆ ಹೋಗೋರು, ದುಡಿಬೇಕು, ಈ ಕಡೆ ಜೊತೆಲಿ ಹಬ್ಬನೂ ಮಾಡಬೇಕು. ಹಾಗಾಗಿ ಏನಾಗುತ್ತೆ, ತುಂಬ ಜನಕ್ಕೆ ಮಾಡೋದಕ್ಕಾಗಲ್ಲ. ಇದೊಂದು ತರಿಸಿದ್ದೀನಿ, ಏನು ಅಂತ ವೀಡಿಯೋದಲ್ಲೇ ತೋರಿಸ್ತೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ತೊಗೊಳ್ಳೇಬೇಕು ಅಂತ ಬಲವಂತ ಇಲ್ಲ. ಒಂದು 10 ಜನಕ್ಕೆ ಕಲ್ದಿರೋ ಒಬ್ರಿಗಾದ್ರೂ ಉಪಯೋಗ ಆಗುತ್ತಲ್ವ ಅಂತ ಹೇಳಿ ನಾನು ತಂದಿರೋದನ್ನ ಹಾಗೆ ವೀಡಿಯೋ ಮಾಡೋದು. ಬೇಕು ಅಂದರೆ ತೊಗೊಳ್ಳಿ, ಅದರಲ್ಲಿ ಯಾವುದು ಬಲವಂತ ಇಲ್ಲ. ಇದು ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ರಿಗೂ ಗೊತ್ತಿರುತ್ತೆ. 2 ಬಾಕ್ಸ್ ತರಿಸಿದ್ದೀನಿ ನಾನು. ನೋಡಿ ಇದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ನೀರು ಹಾಕಿದ್ರೆ ನೀರಿದು ಆಯಿತಾ, ಎಣ್ಣೆ ಅಲ್ಲ. ವಾವ್, ಒಂದೊಂದು ಹತ್ತುತ್ತೆ, ಒಂದೊಂದು ಹತ್ತಲ್ಲ. ಒಂದೊಂದು ತೊಟ್ಟು ನೀರು ಹಾಕಿದ್ರೆ ಸಾಕು. ನಾನು ಸುಮ್ಮನೆ ತುಂಬ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಒಂದೊಂದು ಯಾಕೋ ಇದಾಗ್ತಾ ಇಲ್ಲ, ಇದು ಆಗಲಿಲ್ಲ. ನೀವು ಹಂಗಿದ್ದಾಗ ಎಕ್ಸ್ಚೇಂಜ್ ಹಾಕ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಯಾರಿಗಾದ್ರೂ ಬೇಕು ಅಂದರೆ 12 ಪೀಸ್ ಇದೆ, 4 6 12 ಪೀಸ್ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಆ ಲಿಂಕಿಂದ ತೊಗೊಳ್ಬೋದು. ನೀರು ಚೆಲ್ಲಿದ ತಕ್ಷಣ ಆಫ್ ಆಗುತ್ತೆ ನೋಡಿ. ಆಫ್ ಆಯಿತು. ಇವಾಗ ನೀರು ಹಾಕ್ತೀನಿ. ನೀರಿದು ಮಾಮೂಲಿ ನೀರು, ನೀವು ಯಾವ ಕುಡಿತೀರಲ್ಲ ಅದೇ ನೀರು. ನೋಡಿ, ಮಾಮೂಲಿ ನೀರಿದು ನೋಡಿ, ಬೇರೆ ಯಾವ ನೀರು ಅಲ್ಲ. ನೀವು ಅದನ್ನು ಒರೆಸಿದ ತಕ್ಷಣ ಹೋಗ್ಬಿಡುತ್ತೆ ನೋಡಿ. ಒಂದು ತೊಟ್ಟು ನೀರು ಹಾಕಿದ ತಕ್ಷಣ ಹೇಗೆ ಇದೆ ಅಲ್ವಾ. ಮತ್ತು ನೋಡಿ, ಇದು ಹೊಸ್ದಾಗಿ ಬಂದಿರೋದು. ಏನಿದು, ಬನ್ನಿ ಹೇಗೆ ಫಿಟ್ ಮಾಡಿಸೋದು, ಇದರಲ್ಲಿ ಏನು ಇಡೋದು ಪ್ರತಿಯೊಂದು ತೋರಿಸ್ತೀನಿ. ಈಗ ನೋಡಿ, ಈ ಥರ ಸಿಕ್ಸೋದು. ಇಲ್ಲಿ ಹಿಂದೆ ತುಂಬ ಗಮ್ಮಿರೋದು ಪೇಪರ್ ಕೊಟ್ಟಿದ್ದಾರೆ, ಅದನ್ನು ತೆಗೆದು ಈ ಥರ ನೀವೆಲ್ಲಿ ಬೇಕಾದರೂ ಸಿಗಿಸ್ಕೊಳ್ಬೋದು. ಆಮೇಲೆ ನೋಡಿ, ಈ ಥರ ನೋಡಿ, ನಿಮಗೆ ಈ ಥರ ಯಾವ್ದು ಬೇಕೋ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ. ಒಂದು ಪ್ಯಾಕಲ್ಲಿ 2 ಬಂದಿದೆ. ನಾನು ಇನ್ನೂ ಎಲ್ಲಿ ಅಂಟಿಸೋದು ಅಂತ ಗೊತ್ತಿಲ್ಲ. ಫಸ್ಟು ಗೋಡೆ, ನೀವು ಎಲ್ಲಿ ಅಂಟಿಸ್ತೀರಾ ಆ ಗೋಡೆನ ಕ್ಲೀನ್ ಮಾಡ್ಕೊಳ್ಬೇಕು, ಧೂಳೆಲ್ಲ ಇರಬಾರ್ದು. ಆಮೇಲೆ ನೋಡಿ, ಈ ಥರ ನೀವು ಸ್ಪೂನ್ ಆದರೂ ಏನು ಚಾಕು ಏನು ಬೇಕಾದರೂ ಇಡ್ಬೋದು ನೋಡಿ. ಇವಾಗ ಚಾಕುಗಳು ಇಡ್ತೀವಿ ಅಂತ ಅಂದರೆ ನೋಡಿ, ಈ ಥರ ಹೀಗಿಡ್ಬೋದು. ಓಕೆ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಉಲ್ಲನ್ ಸಾಕ್ಸು.
ನೋಡಿ ನಾನು ಒಂದು ಯೂಸ್ ಮಾಡಿ ಒಗ್ದೆ ಬಬಲ್ಸ್ ಬರುತ್ತಾ ಅಂತೇಳಿ, ಯಾಕಂದರೆ ಯೂಸ್ ಮಾಡಿದ್ಮೇಲೆ ಹೇಳೋಣ. ಬಬಲ್ಸ್ ಬಂದರೆ ಯಾರಿಗೂ ಹೇಳೋದೇ ಬೇಡ ಅಂತ ಗೊತ್ತಾಗುತ್ತೆ, ಯೂಸ್ ಮಾಡಿರೋದು ಗೊತ್ತಾಗುತ್ತೆ. ಯೂಸ್ ಮಾಡಿದೆ, ಒಗ್ದೆ, ಏನೂ ಆಗಿಲ್ಲ. ನೋಡಿ ಯೂಸ್ ಮಾಡಿರೋದು ಮಾರ್ಕು ಕಾಣುತ್ತೆ, ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿದೆ. ಈ ಥಂಡಿಗಾಲಕ್ಕೆ ಒಬ್ರೊಬ್ರಿಗೆ ಮನೇಲಿ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡಿ ಅಂತಾರೆ. ಅವ್ರಿಗೆ ಅಯ್ಯೋ ನಾವು ಅವಾಗಿಂದನೂ ಸ್ಲಿಪ್ಪರ್ ಹಾಕ್ಕೊಂಡಿಲ್ಲ. ನನ್ನ ಮಗಳು ಹಾಗೆ ಹೇಳ್ತಾಳೆ, ಅವ್ರ ಮನೆಯದ್ದು ಟೈಲ್ಸು ನನಗಾಗಲ್ಲ, ಕಾಲು ಜುಮ್ಮಿಡಿಯುತ್ತೆ. ಅಮ್ಮ ನಿಮ್ಗಂತ ಒಂದು ಹಾಕ್ಕೊಂಡು ಹೋಗೋಕ್ಕೆ ಅಲ್ಲೇ ಮನೇಲಿ ಹಾಕ್ಕೊಳ್ಳೋದಕ್ಕೆ ಸ್ಲಿಪ್ಪರ್ ಆರ್ಡ್ರ್ ಮಾಡ್ತೀನಿ ಅಂತಾಳೆ. ನಾನು ಇವತ್ತವರೆಗೂ ನನ್ನ ಮನೇಲಿ ಹಾಕ್ತೀನಿ, ಯಾಕಂದ್ರೆ ನಮ್ಮ ಮನೆ ದೊಡ್ಡ ಅರಮನೆ ನಮ್ಮದು. ನನಗೆ ಇಲ್ಲಿ 4 ಹೆಜ್ಜೆ ಇಟ್ಟರೆ ಅಲ್ಲಿ 4 ಹೆಜ್ಜೆ ಮುಗ್ದೋಗುತ್ತೆ. ಇನ್ನು ಅಲ್ಲಿ ಅವ್ರ ಮನೆಗೆ ತಿಂಗಳಿಗೆ ಒಂದ್ಸರಿನೋ ತಿಂಗಳಿಗೆ 15 ದಿವ್ಸಕ್ಕೆ ಒಂದ್ಸರಿ ಹೋಗೋದಕ್ಕೆ ಸ್ಲಿಪ್ಪರ್ ಹಾಕ್ಕೊಂಡು ಅದನ್ನ ಅಲ್ಲಿ ತೆಗ್ದಿಡೋ ಅಂಥದಕ್ಕೆ ಏನಕ್ಕೆ, ಅದಕ್ಕೋಸ್ಕರ ನಾನು ಬೇಡಮ್ಮ ಅಂತ ಅಂದ್ಬಿಟ್ಟು ಈ ಥರ ಸಾಕ್ಸ್ ತರಿಸ್ಕೊಂಡಿದ್ದೀನಿ. ಈ ಚಳಿಗಾಲಕ್ಕೆ ಥಂಡಿಗೆ ತುಂಬ ಅನುಕೂಲ ಆಗುತ್ತೆ. ಕಾಲು ಜುಮ್ಮಿಡಿಯೆಲ್ಲ ಬೆಚ್ಚಗಿರುತ್ತೆ. ನೀವೇನಾದರೂ ಒಂಚೂರು ನೀಲಗಿರಿ ತೈಲನೋ ಅಮೃತಾಂಜನೋ ಏನಾದರೂ ಹಚ್ಕೊಂಡು ಪಾದಕ್ಕೆ ಹಚ್ಕೊಂಡು ಇದನ್ನು ಹಾಕ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ನಿದ್ದೆನೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಯಿತಾ? ಯಾರಿಗಾದ್ರೂ ಬೇಕು ಅಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಓಕೆ, ನನಗೆ ಈ ಥರದ್ದೊಂದು ಕನ್ನಡಿ ಬೇಕಿತ್ತು ನೋಡಿ. ಇದು ಮೀಶೋದಲ್ಲೇ ಸಿಕ್ಕಿರೋದು ಕನ್ನಡಿನೇ, ಇದು ಪ್ಲಾಸ್ಟಿಕ್ ಅಲ್ಲ, ಕನ್ನಡಿನೇ. ಹಿಂದೆ ಡಬಲ್ ಪೇಪರು ಗಮ್ ಇರೋದು, ಡಬ್ಬಲ್ದು ಇದು ಕೊಟ್ಟಿರ್ತಾರೆ. ನಾವೇ ಅಂಟಿಸ್ಕೊಳ್ಳೋದು, ಕ್ಲೀನಾಗಿ ಒರೆಸಿ ಇದನ್ನು ಒರೆಸಿ ಅಂಟಿಸ್ಬೋದು. ಗೋಡೆಗಾದರೆ ಸ್ವಲ್ಪ ಕಷ್ಟ, ಈ ಥರ ಬಾಗಿಲಿಗೆ ಮತ್ತು ಟೈಲ್ಸ್ಗಾದರೆ ಚೆನ್ನಾಗಂತೆ. ನಾನು ಇಲ್ಲಿ ಇರಲಿ ಅಂಥೇಳಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ನನಗೆ ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಿತ್ತು ನನಗೆ, ಯಾಕಂದರೆ ಇಲ್ಲಿ ಗೋದ್ರೇಜ್ ಬೀರುಲಿದೆ, ಆದರೆ ಅಲ್ಲೂ ಕಾಣಿಸಲ್ಲ. ಇಲ್ಲಾದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಿತ್ತು. ಇಲ್ಲಿ ಬಂದಿದೆಯಲ್ವ, ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ತೊಗೊಂಡೆ. ಯಾರಿಗಾದ್ರೂ ಬೇಕು ಅಂದರೆ ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತೊಗೊಳ್ಬೋದು. ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಷ್ಟು ನಾನು ತೋರಿಸಿರೋದು, ಇಷ್ಟು ತೋರಿಸಿದ್ವಲ್ಲ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅಲ್ಲೋಗಿ ತೊಗೊಳ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.